ಇದು ಬಿ ವಿ ರಾಮಮೂರ್ತಿಯವರ ಪಕ್ಕದ ಮನೆ. ಇವರು ಬಿ ವಿ ರಾಮಮೂರ್ತಿಯವರನ್ನು ಬಹಳ ಸಣ್ಣದಿಂದ ನೋಡಿದ್ದೀರಿ. ನಿಮ್ಮ ಹೆಸರು? ನಾನು ಸಣ್ಣವನಾಗಿದ್ದೆ. ಎಷ್ಟು ವರ್ಷ ಇದ್ರಿ ನೀವು? ನನಗೆ ಅಂದ್ರೆ ಅವಾಗ ಒಂದು 4-5 ಇಯರ್ಸ್ 5-6 ಇಯರ್ಸ್ ಇರ್ಬೋದು ಪ್ರಾಬಬ್ಲಿ, ಮೋಸ್ಟ್ಲಿ ಅಷ್ಟೇನೆ. ನಿನಗೆ 7 ಅಪ್ಪ, ನನಗಲ್ಲ. ನಿಮ್ಮ ತಂದೆಯವರು ಏನಾಗಿದ್ರು? ನಮ್ಮ ತಂದೆಯವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ನಾವಿಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ ಇದೆ ಮನೆ. ಇದು ನಮ್ಮ ತಾತ ಅವ್ರ ಮನೆ. ನಾವೆಲ್ಲ ಇಲ್ಲೇ ಇದ್ದಿದ್ದು. ಆ ಮನೆಯನ್ನು ಅವ್ರು ಕಟ್ಟಿದ್ದ ಅಥವಾ ಹೇಗೆ? ಅವರು ಕಟ್ಟಿಸಿದ್ದು. ನಿಮ್ಮ ನಂತರ ಅವ್ರು ಬಂದವರು? ಆಗ ನಿಮ್ಮ ಮನೆಯಲ್ಲಿ ನಮ್ಮ ತಂದೆ ಏನ್ ಹೇಳ್ತಿದ್ರು ಅಂದ್ರೆ, ಅವಾಗ ಈ ರೋಡಲ್ಲಿ ಇದ್ದಿದ್ದು 2 ಮನೆ. ಇದು ಆಗ ಅವರು ಇಲ್ಲಿಂದ ನಡ್ಕೊಂಡು, ಅಲ್ಲಿ ಒಂದು ಸ್ಟೆಪ್ಸ್ ಇತ್ತಲ್ಲಿ, ಅಲ್ಲಿಂದ ಹತ್ಕೊಂಡು ಅಲ್ಲಿ ಆಫೀಸ್ಗೆ ಹಂಗ್ ಹೋಗ್ತಾ ಇದ್ರು ಅಂತ. ನಡ್ಕೊಂಡು ಹೋಗ್ತಿದ್ರು? ನಡ್ಕೊಂಡು ಹೋಗ್ತಾ ಇದ್ರು ಅಂತ. ಅಲ್ಲಿ ಗಾಡಿಗಳು ಬರ್ತಾ ಇತ್ತು ಅಂತ ಅವ್ರ ಮನೆಯಲ್ಲಿ. ಆಮೇಲೆ ನಾನ್ ಚಿಕ್ಕ ವಯಸ್ಸಿದ್ದಾಗ ನಾವು ನೋಡಿದಾಗೆ ಅವ್ರ ಹತ್ರ ಒಂದು 800 ಕಾರ್ ಇತ್ತು. ಡಾಲ್ಫಿನ್ ಏನೋ ಒಂದು ಮಾರುತಿ ಯಾರೋ ಒಂದು ಕಾರ್ ಇತ್ತು. ಒಳಗಡೆ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಪಾರ್ಕ್ ಮಾಡಿ ಒಂದ್ ಚಿಕ್ಕದೊಂದು ವೈಟ್ ಕಲರ್ ಒಂದು ಪೊಮೇರಿಯನ್ ಒಂದು ನಾಯಿ ಇಟ್ಕೊಂಡಿದ್ರು. ಅವರು ರೂಟೀನು ಬೆಳಗ್ಗೆ ಅವರು ಜಾಸ್ತಿ ಅಂದ್ರೆ ಸ್ವಲ್ಪ ಕಾರ್ಟೂನ್ ಬರಿತಾ ಇದ್ರು. ಅಂದ್ರೆ ಡೆಕ್ಕನ್ ಹೆರಾಲ್ಡ್ ಎಲ್ಲ ಒಂದ್ 2-3 ನಾವು ನೋಡಿದೀವಿ ಅಷ್ಟೇ. ಪೇಪರ್ ಅದನ್ನ ನೋಡಿದ್ವಿ. ತುಂಬಾ ಇತ್ತು ಅವ್ರು ತೀರೋದಕ್ಕೆ ಸ್ವಲ್ಪ ದಿನದ ಮುಂಚೆ ಯಾರೋ ಒಂದು ಬಂದು ಇದು ಮಾಡ್ಕೊಂಡು ಹೋದ್ರು ಅನ್ಸುತ್ತೆ. ಅವ್ರದ್ದು ಒಂದು ಲೈಫ್ ಹಿಸ್ಟ್ರಿ ಜಮೀರದೊಂದು ವಿಡಿಯೋನು ಮಾಡಿದ್ರು ಹೋದ್ರು ಅನ್ಸುತ್ತೆ. ಅಷ್ಟು ಗೊತ್ತಿದೆ ಅವ್ರದ್ದು. ಮತ್ತೆ ನಿಮ್ಗೆ ಅವ್ರದ್ದು ನಿಮ್ಮನ್ನು ಅವರ ಮನೆಗೆಲ್ಲ ಹೋಗ್ತಿದ್ರು ಆಟ ಆಡ್ಲಿಕ್ಕೆ? ಅವರ ಮನೆ ಅವರು ಚಂದ್ರ ಸ್ವಲ್ಪ ಡಿಸಿಪ್ಲಿನ್ ಅವರು. ಯಾರು? ಅವರು ಸ್ವಲ್ಪ ಡಿಸಿಪ್ಲಿನ್ ಇದ್ರು. ಸ್ವಲ್ಪ ಅವ್ರಿಗೆ ಈ ಜಾಸ್ತಿ ಸೌಂಡ್ ಅನ್ನೋದೆಲ್ಲ ಲಿಮಿಟೆಡ್ ಇಂಟ್ರಾಕ್ಷನ್ ಇತ್ತು. ಅಷ್ಟು ಇಂಟ್ರಾಕ್ಷನ್ ಇರಲಿಲ್ಲ. ಅಷ್ಟು ಮೇಜರ್ ನೋಡ್ತಾ ಇದ್ವಿ ಅವ್ರನ್ನ. ಯೂಶಲಿ ಬೆಳಗ್ಗೆ ಒಂದ್ಸಲ ಒಂದು ವಾಕ್ ಏನೋ ಹೋಗ್ತಾ ಇದ್ರು ಅನ್ಸುತ್ತೆ. ನಮ್ಗೆ ಜ್ಞಾಪಕ ಇರಲಿಲ್ಲ ಅಷ್ಟು. ಬಟ್ ಈವ್ನಿಂಗ್ ಒಂದು ರೌಂಡ್ ಹಿಂಗ್ ಹೋಗ್ತಾ ಇದ್ರೆ ಹಿಂಗ್ ಬರ್ತಾ ಇದ್ರು ಅಷ್ಟೇ. ವಾಕ್ ಮಾಡ್ತಿದ್ರು ಅವರು. ಮೊದಲು ಡ್ಯೂಟಿ ನಡ್ಕೊಂಡೇ ಹೋಗ್ತಿದ್ರು, ಆಮೇಲೆ ಡ್ಯೂಟಿ ಅಂದ್ರೆ ಅವಾಗ ಹಿಂಗ್ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅವಾಗ ಅಲ್ಲಿಂದ ಕಾಣ್ತಾ ಇತ್ತಂತೆ ಮನೆಯಲ್ಲ, ಅಲ್ಲಿ ಬ್ರಿಡ್ಜ್ ಇದೆ ಅಲ್ಲ, ಇದೆಲ್ಲ ಏನ್ ಇರ್ಲಿಲ್ಲ ಅವಾಗ. ಇದೆಲ್ಲ ಒಂದು ಜಸ್ಟ್ ಅದೇನೋ ಕೆರೆ ತರ ಇತ್ತು. ಇದೆಲ್ಲ ಮನೆಗಳೆಲ್ಲ ಕಟ್ಟಬೇಕಾದ್ರೆ ಇದೇ ಮಾಡಿತ್ತು. ಅದು ಬಿಟ್ರೆ ಅವರು ಗಾಡಿಯಲ್ಲೇನೋ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಅದೇನು ಅಷ್ಟ ಐಡಿಯಾ ಇಲ್ಲ. ನೀವು ಚಿತ್ರ ಬರೆದವ್ರಿಗೇನೋ ತೋರಿಸಿದೀರ? ಏನು ಮಾತಾಡ ಅವರಿಗೆ ನಿಮ್ಮ ಪರಿಚಯವೂ ಇಲ್ಲ? ಪರಿಚಯ ಇದೆ, ನೋಡಿದರೆ ಮಾತಾಡಿಸ್ತಾ ಇದ್ರು ಅಷ್ಟೇ. ಅಂದ್ರೆ ತುಂಬಾ ಈಗ ಅಕ್ಕಪಕ್ಕದ ಮಕ್ಕಳುಗಳನ್ನ ಅಷ್ಟು ಇಂಟ್ರಾಕ್ಷನ್ ಇರ್ತದೆ. ಅವರ ಮಗ ಸಹ ಹೆಚ್ಚು ಬರ್ತಿರ್ಲಿಲ್ಲ? ಅವ್ರ ಮಗ ಬರ್ತಾ ಇದ್ರು. ಅವ್ರ ಮಗ ಅಂದ್ರೆ ಸ್ವಲ್ಪ ಅವರು ತುಂಬಾ ನಮ್ಮ ತಂದೆ ವಯಸ್ಸನ್ನ. ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವರು ಮೋಸ್ಟ್ಲಿ HMT ಕೆಲಸ ಮಾಡ್ತಿದ್ರು ಅನ್ಸುತ್ತೆ ಮಗ. ನೀವು ಡೆಕ್ಕನ್ ಹೆರಾಲ್ಡ್ ತರಿಸ್ತಿದ್ರಾ? ಇಲ್ಲ ಅವಾಗ ಅವ್ರದ್ದು ಕಾರ್ಟೂನಿಸ್ಟ್ ಅನ್ನೋದು ಕೆಲವೆಲ್ಲ ಅವಾಗ ನಾವು ಸ್ವಲ್ಪ ಅವರು ದೊಡ್ಡವರಾದಾಗ ಒಂದೊಂದು ನಾವು ಯೂಶಲಿ ಒಂದು ಹಿಂದೂ ಬರ್ತಾ ಇತ್ತು. ಹಿಂದೂ ಸಿಗ್ಲಿಲ್ಲ ಅಂದಾಗ ತರ್ತಾ ಇದ್ವಿ, ಯಾವ್ದು ಡೆಕ್ಕನ್ ಹೆರಾಲ್ಡ್ ತರ್ತಾ ಇದ್ವಿ. ಅವಾಗ ಅಲ್ಲಿ ಒಂದು ಯಾವ್ದೋ ಪೇಜ್ ಅಲ್ಲಿ 6th or 7th ಪೇಜ್ ಅಲ್ಲಿ ಒಂದು ಕಾರ್ಟೂನ್ ಅವ್ರದ್ದು ಬರಿತಾ ಇದ್ರು, ವ್ಯಂಗ್ಯಚಿತ್ರ. ಅದು ಹೇಳ್ತಾರೆ ಕಾರ್ಟೂನ್ ಬರಿತಾ ಇದ್ರು. ಅದನ್ನ ನೋಡ್ತಾ ಇದ್ವಿ. ಒಂದ್ ಸ್ವಲ್ಪ ಹ್ಯೂಮರಸ್ ಆಗಿರ್ತಾ ಇತ್ತು. ಒಂದ್ 2 ಸಲ ನೋಡ್ರದು ಅಷ್ಟೇ. ತುಂಬಾ ಕಾರ್ಟೂನ್ ರೀಕಾಲ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವು ಕನ್ನಡ ಎಲ್ಲ ಓದ್ತಿರಲಿ? ನೀವು ಯಾವ ಊರು? ನಿಮ್ದು ಇದೇ ಊರ? ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಿಮ್ಮ ತಂದೆಯವರು? ಇದು ನಮ್ಮ ತಂದೆ ಅನ್ನೋದಕ್ಕಿಂತ ನಮ್ಮ ತಾತ ಬಂದು ಫಸ್ಟ್ ಬ್ಯಾಂಗ್ಳೂರಿಗೆ ಸೆಟ್ಲ್ ಆಗಿದ್ದು. ಹಾಗೆ ನಮ್ಮ ಫುಲ್ ಫ್ಯಾಮಿಲಿ ಹಿಸ್ಟ್ರಿ ಕಂಟಿನ್ಯೂ. ನೀವು ನೇಬರ್ ಆಗಿ ಅವರ ನಾಯಿ ನಿಮ್ಗೇನೋ ತೊಂದರೆ ಕೊಡ್ತಾ ಇತ್ತೇನಿಲ್ಲ? ಅವರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಮನೆ ಆಯ್ತು, ಅವ್ರ ಜೀವನ ಮಾಡ್ತಿದ್ರು ಅಷ್ಟೇ. ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಿಮ್ಮ ಹತ್ರ ಇದರಿಂದ ಇವರ ಮನೆ ಅಂತ ತುಂಬ ಜನ ಗುರುತಿಸಿದ್ರ, ಅಥವಾ ಪಿ ವಿ ರಾಮಮೂರ್ತಿಯವರ ಮನೆ ಪಕ್ಕದ ಮನೆ ಅಂತ ನಿಮ್ಮನ್ನು ಹೇಳ್ತಿದ್ರ, ಅಥವಾ ಆ ಮನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿತ್ತ ಅಂತ? ಹಂಗಿಲ್ಲ. ಈಗ ನೀವು ಬಂದು ಕೇಳಿದ್ರಿ, ಅವ್ರ ಪರಿಚಯ ಆಯ್ತು, ಅವ್ರಿಗೆ ಗೊತ್ತಿತ್ತು. ಕಾರ್ಟೂನಿಸ್ಟ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿತ್ತು. ಈಗ ಬರೀ ರಾಮಮೂರ್ತಿ ಅಂದ್ರೆ ಯಾರು ಗೊತ್ತಿಲ್ಲ. ಡೆಕ್ಕನ್ ಹೆರಾಲ್ಡ್ ಕಾರ್ಟೂನಿಸ್ಟ್ ರಾಮಮೂರ್ತಿ ಅಂದ್ರೆ ಗೊತ್ತಿಲ್ಲ. ಈ ಏರಿಯಾದಲ್ಲಿ ಬೇರೆ ಜರ್ನಲಿಸ್ಟ್ ಯಾರಿದ್ದಾರೆ? ಇಲ್ಲ, ಇವರೊಬ್ಬರೇ ಇದ್ದಾರೆ. ಅದ ಕಾರಣ ಹೆಚ್ಚು ಇದೆಲ್ಲ.